ಈಗ ಡಾಕ್ಟರ್ ವಿ ಎಂ ಹೆಗ್ಡೆ ಅವರು ಅಡಿಕೆ ಮತ್ತು ಕಾಳುಮೆಣಸಿನ ಸಮಸ್ಯೆ ಮತ್ತು ಪರಿಹಾರ ಎಂಬ ವಿಷಯ ಮತ್ತು ಅವರ ಅನುಭವದ ಹಂಚಿಕೊಳ್ಬೇಕಂತ ಹೇಳ್ಕೊಳ್ತಾರೆ. ವೇದಿಕೆ ಮೇಲಿರುವಂತೆಲ್ಲ ಗಣ್ಯರೇ, ಎಲ್ಲ ರೈತ ಬಾಂಧವರು, ಈಗಾಗಲೇ ಸತೀಶ್ ಹೆಗ್ಡೆಯವರು ನಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿದ್ದಾರೆ. ರೈತರು ಅಡಿಕೆ ಬೇಸಾಯದ ಬಗ್ಗೆ ಬಹುಶಃ ಇದು ಯಾರು ಹೇಳೋ ಅವಶ್ಯಕತೆ ಇಲ್ಲ. ಯಾರು ರೈತರು ಮಾತಾಡಿಸೋ ಸಮಸ್ಯೆ ಬಗ್ಗೆ ಮಾತಾಡೋದೇ, ನಾನು ದಿವಸ ಅಂತ ಕೇಳೋದೆ. ಒಂದು ಕಾಳುಮೆಣಸು ನೆಡ್ರಿ ಅಂದ್ರೆ ಮುಗೀತು. ಮುಂದೆ ಅದ್ರ ಕೊಯ್ಯೋರು ಯಾರು ನೆಡ್ಬೇಕಾದ್ರೆ ಅದು ಸಮಸ್ಯೆ ಬರ್ತದೆ. ಎಷ್ಟೋ ಜನ 3 ವರ್ಷ ಆದ್ಮೇಲೆ ಕೆಂಪಾಗಿ ಸಾಯ್ತದೆ, ಅದು ನೆಟ್ಕೊಂಡು ಎಂತ ಮಾಡೋದು ಅಂತ ಹೇಳುವಂಥದ್ದು. ಮತ್ತೆ ಕೆಲವು ಜನರದಂತೂ ಇದ್ದೇ ಇದೆ. ಮುಂದೆ ಯಾರು ಇಲ್ಲಿ ಮನೇಲಿ ಇರೋರೇ ಯಾರು ಇಲ್ಲ, ಎಲ್ಲ ಬೆಂಗಳೂರು ಸೇರಾಗಿದೆ, ಇಲ್ಲಿ ಇಟ್ಕೊಂಡು ಮಾಡೋದು ಎಂಥದ್ದು ಇದ್ದಾರೆ ಬರ್ತದೆ. ಎಂತ ಮಾಡುವಂತ ತರಕಾರಿ ಬೆಳೆದಕ್ಕೆ ಆಗೋದಿಲ್ಲ, ಒಂದು ಮನೆಗೆ ಬಂದು ಎಲ್ಲ ಇಟ್ಕೊಂಡು ಹೋಗ್ತದೆ. ಈ ತರ ಸಮಸ್ಯೆಗಳ ಬಗ್ಗೆ ಈ ಮಲೆನಾಡು ರೈತರದ್ದು ಮುಗಿದೋಗಿದೆ. ಇಲ್ಲಿ ಬಹಳ ಇದು ಅಂದ್ರೆ ಆ ಥರ ಇದ್ರ ಮಧ್ಯನೂ ಸಹಿತ ಕೆಲವೊಂದು ರೈತರು ಅದನ್ನ ಸಾಧನೆ ಮಾಡಿ ತೋರಿಸ್ತಾ ಇದ್ದಾರೆ. ಸಮಸ್ಯೆಗಳು ಸಾಕಷ್ಟು ಇದೆ, ಎಲ್ಲ ಕಡೆನೂ ಇದೆ. ನಮ್ಮ ಹಿರಿಯರು ಸಹಿತ ಅವಾಗೇನು ಕುತ್ಕೊಂಡೆಲ್ಲ ತೋಟ ಮಾಡಿಕೊಡ್ಲಿಲ್ಲ ನಮಗೆ. ಆವಾಗಲೂ ಸಮಸ್ಯೆ ಇತ್ತು, ಇದಕ್ಕಿಂತ ಜಾಸ್ತಿ ಸಮಸ್ಯೆ ಇತ್ತು. ರಸ್ತೆಯಿಂದ ಹಿಡಿದು ಸಮಸ್ಯೆ ಇತ್ತು, ಮಾಡಿದ್ದಾರೆ. ನಮ್ಗೆ ಇಲ್ಲಿವರೆಗೆ ಬಂದಿದ್ದೇವೆ. ಮುಂದೆ ನಾವು ಮಾಡದೆ ಹೋದ್ರೆ ಮುಂದೆ ಏನಾಗುತ್ತೆ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಸಮಸ್ಯೆಗಳಿಗಂತೂ ಪರಿಹಾರ ಅಂತೂ ಇದ್ದೇ ಇದೆ. ನಾನಂತೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದಿಲ್ಲ, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಎಂತೆಂಥವರು ಮಾಡಿದ್ದಾರೆ. ನಾವು ಸಮಸ್ಯೆಗಳನ್ನು ಸಾಕಷ್ಟು ಹೇಳ್ಬೋದು, ಸಾಧ್ಯನೇ ಇಲ್ಲ, ಮುಂದೆ ಲೇಬರೇ ಇರೋದಿಲ್ಲ, ಕೆಲಸ ಮಾಡಿಸೋದು ಹೆಂಗೆ, ಕೊಯ್ಯೋದು ಹೆಂಗೆ ಹೇಳುವಂಥದ್ದು. ಇದೇ ಸಮಸ್ಯೆಯನ್ನ ನೀವು 125 ವರ್ಷ ಹಿಂದಿನ ಪುಸ್ತಕ, ನಮ್ಮ ಶಿಷ್ಯ ಸುತ್ತಮುತ್ತ ಮಾಡಿದಂಥ ಸರ್ವೆ ಒಂದು ಪುಸ್ತಕನೂ ಇದೆ. ಆ ಪುಸ್ತಕದಲ್ಲೂ ಇದೇ ಪ್ರಾಬ್ಲಮ್ಗಳನ್ನೇ ಮೆನ್ಷನ್ ಮಾಡಿದ್ದಾರೆ. ಆಗಿನ ರೈತರು ಇದನ್ನೇ ಹೇಳ್ತಾ ಇದ್ರು, ಕೂಲಿ ದರ ಎಲ್ಲ ಜಾಸ್ತಿ ಆಯಿತು, ಕೆಲಸ ಮಾಡಿಸೋದೇ ಕಷ್ಟ ಆಗ್ತದೆ ಹೇಳುವಂಥ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ, ಈಗಲೂ ಆಡ್ತಾ ಇದ್ದಾರೆ. ಮುಂದೆ ಇದೇ ಸಮಸ್ಯೆ ಬರ್ತಾ ಹೋಗ್ತದೆ. ಅದು ಆಯಾ ಕಾಲಕ್ಕೆ ತಕ್ಕಂತೆ ಪರಿವರ್ತನೆ ಆಗ್ತಾ ಇರ್ತದೆ. ಆಯಾ ಸಮಸ್ಯೆಗೆ ಪರಿಹಾರಗಳು ಅದು ಇದು ಬರ್ತಾ ಇರ್ತದೆ. ಈಗ ಸಾಕಷ್ಟು ಯಂತ್ರೋಪಕರಣಗಳು ಬಂದು ಅದು ಇದು ಬಂತು, ಕೆಲವು ಒಂದು ಹಂತಕ್ಕೆ ಒಂದು ಪರಿಹಾರ ಆಗ್ತಾ ಇದೆ. ನಾವು ಆಗೋದಿಲ್ಲ ಕುತ್ಕೊಂಡ್ರೆ ಏನೂ ಆಗೋದಿಲ್ಲ. ಆದರೆ ಇವತ್ತು ನಾವು ನೋಡ್ತಾ ಇದ್ದಂಗೆ ಎಷ್ಟೋ ವಿದ್ಯಾವಂತ ರೈತರು ಅಥವಾ ಮಾಡೋಂಥ ಮನಸ್ಸು, ವಯಸ್ಸಿನಲ್ಲಿ ಹೇಳ್ತಾ ಇಲ್ಲ, ಮಾಡೋ ಮನಸ್ಸಿದ್ರೆ ಮಾಡ್ಬೋದು ಹೇಳುವಂಥ ಸಾಕಷ್ಟು ಜನ ತೋರಿಸ್ತಾ ಇದ್ದಾರೆ. ನಾವು ಹೇಳ್ತಾರೆ ಈ ಸಿದ್ದರಾಮಯ್ಯ ಮಾಡಿದ್ದಾರೆ, ಅವರಿಗೆ ನಾವು ಸಾಕಷ್ಟು ಹಳೆ ದುಡ್ಡದೇ ಮಾಡ್ತಾರೆ. ಮತ್ತೆ ಅವ್ರಿಗೆ ಜಾಮೀನೆಲ್ಲ ಚಲೋ ಇದೆ, ಅದು ಎಂತ ಮಾಡ್ರೆ ಆಗ್ತದೆ. ಇನ್ನೊಬ್ಬರ ಬಗ್ಗೆ ಹಿಂಗೆ ಮಾತಾಡ್ಬಿಡೋದು, ನಮ್ಮ ಬುಡಕ್ಕೆ ಬಂದ್ಬಿಡೋ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಯಾವಾಗಲೂ ಇರೋದೇ ಇದು. ಆದರೆ ಯಾರು ಅಷ್ಟು ಸುಲಭವಾಗಿ ಬೆಳೆಯೋಲ್ಲ, ಎಲ್ಲರದ್ದು ಸಮಸ್ಯೆ ಇದ್ದೇ ಇರ್ತದೆ. ಸಿದ್ದರಾಮಯ್ಯ ಇರ್ತಾರೆ, ಅವ್ರಿಗೆ ಜಾಗದ ಮಣ್ಣು ನನಗೆ ಗೊತ್ತಿದೆ, ನಾನು 8 ವರ್ಷ ನೋಡ್ತಾ ಇದ್ದೇನೆ. ಅಗದಿ ಸಮಸ್ಯೆ ಇರುವಂಥ ಮಣ್ಣು, ಅದಕ್ಕೆ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿ 1000 ಒತ್ತುಗಳನ್ನು ಕೊಟ್ಟು ಅದನ್ನೆಲ್ಲ ಪರಿವರ್ತನೆ ಮಾಡಿ ಇವತ್ತು ಒಂದು ಹಂತಕ್ಕೆ ಬಂದಿದ್ದಾರೆ. ಅವರು ಸಾಕಷ್ಟು ಸಾರಿ ಕಳ್ಕೊಂಡವ್ರೆ. ಈ ತರ ಸಮಸ್ಯೆಗಳ ಮಧ್ಯೆ ಇದೆ. ಆದರೆ ಅವ್ರ ಕಾಲಕ್ಕಿಂತ ಈಗ ಮತ್ತು ಈಸಿ ಆಗಿದೆ. ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆಯಾ ಕಾಲಕ್ಕೆ ಏನು ಮಾಡಬೇಕು ಆದಷ್ಟು ಸಾಧನೆ ಮಾಡೋದನ್ನು ನೋಡಿ ನಾವು ಕಲಿಬಹುದು. ತಂತ್ರಜ್ಞಾನ ಸಾಕಷ್ಟು ಕೈಯಲ್ಲೇ ಸಿಗ್ತಾ ಇದೆ, ಮೊಬೈಲಲ್ಲಿ ಸಿಗ್ತಾ ಇದೆ. ಆ ಥರ ವ್ಯವಸ್ಥೆಗಳು ಇದೆ, ಸುಧಾರಣೆ ಆಗಿದೆ ಮತ್ತು ಇದು ಒಳ್ಳೇದಾಗ್ತಾ ಇದೆ. ಹಿಂದಿನಕ್ಕಿಂತ ನಾವು ಈಗ ಮತ್ತು ಒಳ್ಳೆ ಸ್ಥಿತಿಯಲ್ಲಿ ಇದ್ದೇವೆ. ಆದರೆ ಮಾಡೋ ಮನಸ್ಸು ಬೇಕು. ಎಷ್ಟೋ ಜನರಿಗೆ ಸಮಸ್ಯೆ ಇದೆ, ಮನೆಯಲ್ಲೇ ಸಮಸ್ಯೆ ಬಿಟ್ಟರೆ ಕೃಷಿಯಲ್ಲಿ ಮಾಡಲಾಗುವಂಥ ಸಮಸ್ಯೆ ಇಲ್ಲ. ಆದರೆ ಮನೆಯಲ್ಲೇ ಸಮಸ್ಯೆ. ಎಲ್ಲ ವಯಸ್ಸಾದವರು, ಯಾರು ಮನೆಯಲ್ಲೇ ಯಾರು ಇಲ್ಲ, ಮತ್ತು ತುಂಡು ಭೂಮಿ, ಕೆಲವು ಕಾಗಪತ್ರ ಸರಿ ಇರೋದಿಲ್ಲ, ಮತ್ತೆ ಯಾರೋ ಹೆಸರು ಕೇಳ್ತಾರೆ, ನಾವು ಇಲ್ಲಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಚಲೋ ಕೂಡ ಬಂದು ಕೇಳ್ತಾರೆ ಹೇಳುವಂಥ ಒಂದು ಹೆದರಿಕೆ ಇರ್ತದೆ. ಈಗೆಲ್ಲ ಇರೋದ್ರಿಂದ ಕೆಲವು ಮನೆಗಳ ಕುಂಠಿತ ಆಗಿದೆ ಬಿಟ್ಟರೆ ಮತ್ತೆ ಮಾಡಲಾಗದಂಥ ಪರಿಸ್ಥಿತಿ ಏನಿಲ್ಲ. ಇವತ್ತು ನಮಗೆ ಅಡಿಕೆ ಏನೇನೋ ಸಮಸ್ಯೆ ಬರ್ತಾ ಇದೆ, ಕೆಲವು ಬಂದಿದೆ, ಅದೇ ಎಲ್ಲ ಬದಿಗೂ ಬೆಳೀತಾ ಇದ್ದಾರೆ. ಈಗ ಮುಂದೆ ಎಂತ ಹೋಗ್ತದೆ ನಾವೆಲ್ಲ ಸತೀಶ್ ಹೆದರ್ಸೋದು. ಆದರೆ ನಮ್ಮ ಪರಿಹಾರ ಇಲ್ಲೇ ಇದೆ. ನಮ್ಮ ಅಡಿಕೆ ಬಂದು ಕಾಳುಮೆಣಸು ಅದಕ್ಕಿಂತ ಹೆಚ್ಚು ಲಾಭದಾಯಕ ಆಗುವಂಥ ಬೆಳೆ ನಮ್ಮಲ್ಲೇ ಇದೆ. ಅದರಿಂದ ಯಾವ ರೀತಿ ಅಡಿಕೆಯನ್ನು ಉಪ ಬೆಳೆಯಾಗಿ, ಕಾಳುಮೆಣಸನ್ನ ಮೇಜರ್ ಬೆಳೆಯಾಗಿ ಬಾಳುವಂಥ ಕಾಲ ಇವತ್ತಿದೆ. ಯಾಕೆಂದ್ರೆ ಎಷ್ಟು ಪೊಟೆನ್ಷಿಯಲ್ ಇದೆ, ನಮ್ಮ ತೋಟದಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಹೇಳುವಂತ ನಮಗೆ ಗೊತ್ತಿರಲಿಲ್ಲಾಗಿತ್ತು. ಆದ್ರೆ ಇವತ್ತು ಕೆಲವು ತೋಟಗಳಿಗೆ ಹೋದರೆ ಕಾಳುಮೆಣಸನ್ನು 10 ರಿಂದ 14 ಕ್ವಿಂಟಲ್ವರೆಗೆ ಕಾಳುಮೆಣಸೆ ಬೆಳೀತಾರೆ. 18 ಕ್ವಿಂಟಲ್ 20 ಕ್ವಿಂಟಲ್ ಅಡಿಕೆ, ಕೆಲವು 23 ಕ್ವಿಂಟಲ್ವರೆಗೂ ಅಡಿಕೆ, ಜೊತೆಗೆ ಕಾಫಿ. ಇಷ್ಟು ಇಟ್ಕೊಂಡು ಮಾಡಿದಾಗ ನಮ್ಗೆ ಯಾವ ಬೆಂಗಳೂರು ಬೇಡ, IT ಬಿಟಿನೂ ಬೇಡ. 1 ಎಕರೆಯಿಂದ 12-15 ಲಕ್ಷ ರೂಪಾಯಿ ಗಳಿಸುವಂತ ಅವಕಾಶ ಇದೆ. ಅದು ಎಷ್ಟು ಜನ ಮಾಡ್ಕೊಳ್ತಾರೆ ಅದು ಬೇರೆ, ಆದರೆ ಅವಕಾಶ ಇದೆ, ಮಾಡಿ ತೋರಿಸಿದ್ದಾರೆ. ಆ ಥರ ಇದೆ. ಅದನ್ನು ನಾವು ಸಾಧನೆ ಮಾಡಿ ತೋರಿಸಿದಾಗ ಕೃಷಿಗೊಂದು ಗೌರವ ಬರ್ತದೆ.
ಈ ಒಳ್ಳೆಯದಿದ್ದವರಿಗೆ ಹೆಣ್ಣು ಕೊಡೋದಿಲ್ಲ ಹೇಳುವಂತ ಒಂದು ಏನಿದೆ ಅದು ಯಾಕೆ ಅಂದ್ರೆ ನಾವು ಕೃಷಿಯಲ್ಲಿ ನಾವು ಕಳ್ಕೊಂಡಿದ್ದೇವೆ. ಕೃಷಿಗೆ ನಾವೇ ಅದು ಒಂದು ಬೇಡದ ಕೆಲಸ ನಮ್ಮ ಮಕ್ಕಳ ತಲೆ ತುಂಬಿ ನಾವು ಅದ್ರ ಗೌರವ ಕಡಿಮೆ ಮಾಡಿಕೊಂಡು ಈಗ ಆ ಥರ ಪರಿಸ್ಥಿತಿ ಬಂದಿದೆ. ಆದ್ರೆ ಇವತ್ತಿನ ನಾವು ಇಲ್ಲಿ ರೈತರು ಅದನ್ನು ಮಾಡಿ ತೋರ್ಸ ಬೆಲೆ ಬಂದೇ ಬರ್ತದೆ, ಒಂದಲ್ಲ ಒಂದು ಕಾಲದಲ್ಲಿ ಕಿಮ್ಮತ್ ಬಂದೇ ಬರ್ತದೆ. ಆ ರೀತಿ ಆಗ್ಬೇಕು. ಇವತ್ತು ಕಾಳುಮೆಣಸು ಬೆಳಿಬೇಕು, ಅದ್ರ ಬಗ್ಗೆ ನಾನು ಸ್ವಲ್ಪ ಇವತ್ತು ಅದು ಕಾರ್ಯಕ್ರಮ ಅದು ಕಾಳುಮೆಣಸು ಯಾವ ರೀತಿ ಬೆಳಿಬೇಕು ಅನ್ನುವಂಥದ್ದು ಒಂದು ಸಿಂಪಲ್ ಅಷ್ಟೊಂದು ಜನ ಬೆಳೀತಾರೆ, ನಮ್ಗೆ ಯಾಕೆ ಆಗುದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇರ್ತದೆ. ಆದ್ರೆ ಇದಕ್ಕೊಂದು ಶ್ರದ್ಧೆ, ಶ್ರಮ, ಸರಿಯಾದ ಜ್ಞಾನ ಇದ್ರೆ ಸರಿಯಾದ ಟೈಮ್ನಲ್ಲಿ ಸರಿಯಾದ ಕೆಲಸ ಮಾಡಿಕೊಂಡು ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿದ್ರೆ ಅಂತ ಕಷ್ಟದ ಕೆಲಸ ಏನಲ್ಲ, ಯಾರಾದರೂ ಮಾಡ್ಬೋದು. ಮೂಲತಃ ನಮ್ಮ ತೋಟದ ಒಂದು ವ್ಯವಸ್ಥೆಯನ್ನ ಫಸ್ಟ್ ಸರಿ ಮಾಡ್ಕೊಳ್ಬೇಕು. ಅತಿಯಾದ ಮರಗಳು 1000, 1200, 1500 ಎಕರೆಗೆ ಒಂದು ಅಡಿಕೆ ಮರ ಇದ್ರೆ ನಾವು ಯಾವ ಬೆಳೆನೂ ಬೆಳೆದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಬಸಿಗಾಲಗಳು ಅದು ಸರಿಯಾಗಿರ್ಬೇಕು. ನಮ್ಮಲ್ಲಿ ನೀರು ಕಡಿಮೆಯಾಗಿ ಎಲ್ಲೂ ಸಮಸ್ಯೆ ಆಗೋದಿಲ್ಲ. 4-5 ತಿಂಗಳಿಗೆ ಮಳೆ ಆಗ್ತದೆ, ಅದರಿಂದ ಸಾಕಷ್ಟು ಸಮಸ್ಯೆ ಉದ್ಭವಿಸ್ತದೆ. ನಮ್ಮ ಬೆಳೆ ಮೇಲೆ, ಉಪ ಬೆಳೆ ಮೇಲೆ ಎಲ್ಲ ಇದಾಗೋದು ಮಳೆಗಾಲದಲ್ಲಿ ಸಮಸ್ಯೆ ಬರೋದು. ನಾವು ನಂತರ ಎಲ್ಲ ಕಾಣ್ತೇವೆ, ಇಳುವರಿ ಇರ್ಬೋದು ಅಥವಾ ರೋಗ ಇರ್ಬೋದು, ಎಲ್ಲ ಮಳೆಗಾಲದಲ್ಲಿ. ನಾವು ಮಳೆಗಾಲದಲ್ಲಿ ಎಷ್ಟು ಸಂರಕ್ಷಣೆ ಮಾಡ್ತೇವೆ ತೋಟವನ್ನ, ಅದು ಬಹಳ ಇಂಪಾರ್ಟೆಂಟ್. ಮುಖ್ಯವಾಗಿ ಬಸಿಗಾಲುವೆ ಇರ್ಬೋದು, ಸುಣ್ಣ ಬಳಸ್ತಾ ಇರುವಂತದ್ದು ಇರ್ಬೋದು, ಅವೆಲ್ಲದು ಬಹಳ ಇಂಪಾರ್ಟೆಂಟ್. ಇದೆಲ್ಲ ಸರಿಯಾದ ವ್ಯವಸ್ಥೆ ಆದ್ಮೇಲೆ ನಾವು ಕಾಳುಮೆಣಸು ಹಚ್ಚಬೇಕು. ಕಾಳುಮೆಣಸು ಹಚ್ಕೊಂಡು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂದ್ರೆ ಆಗೋದಿಲ್ಲ. ಫಸ್ಟ್ ನಾವು ಕಾಳುಮೆಣಸು ಮಾಡ್ತೇವೆ ಅಂತ ಆದ್ರೆ ಮೊದಲಿಗೆ ಆದಷ್ಟು ನಿಮ್ಗೆ ಪ್ರತಿಯೊಂದು ನಮ್ಮ ತೋಟದಲ್ಲಿ ನೋಡ್ತಾ ಇರುವಂತಹ ಸಮಸ್ಯೆ ಅನಗತ್ಯ ಅಡಿಕೆ ಮರಗಳು ಸಾಕಷ್ಟು ಇರ್ತವೆ. ನೀವು ಇವತ್ತೇ ಹೋಗಿ ನೀವು ಒಂದು ಲೆಕ್ಕಾಚಾರ ಮಾಡಿ ಇದು ಮಾಡಿದ್ರೆ ಒಂದು 15-20% ಮರಗಳು ತೆಗೆಯೋ ಮರಗಳು ಇರ್ತದೆ. ಕೆಲವೊಂದೆಲ್ಲ ಸಣ್ಣಾಗಿರ್ತದೆ, ಒಂದು 2-3 ವರ್ಷಕ್ಕೆ ಇಳುವರಿ ಕಡಿಮೆ ಆಗುವಂತ ಮರಗಳು ಇರ್ತವೆ. ನಾವೇನ್ ಮಾಡ್ತೇವೆ, ಏನಿಲ್ಲ ಮತ್ತೆ ಪಕ್ಕದಲ್ಲಿ ಒಂದು ವರ್ಷ ಒಂದಷ್ಟು ಅಡಿಕೆ ಸಸಿ ನೆಡೋ ಪದ್ಧತಿ ಇದೆ, ಅದನ್ನು ನೆಡೋದು. ಕೇಳಲಿಕ್ಕೆ ಹೋದ್ರೆ ಈಗ ಮರ ತೆಗೆಯೋರೇ ಇಲ್ಲ ಇದಲ್ಲ ಅಂತ ಹೇಳ್ತಾರೆ, ಆದ್ರೆ ಅಡಿಕೆ ಸಸಿ ನೆಡ್ಲಿಕ್ಕೆ ತೊಂದರೆ ಇಲ್ಲ, ಎಲ್ಲ ನೆಡ್ತಾ ಇರ್ತದೆ. ಅದು ಏನಾಗಿದೆ, ಒಂದು ಅಡಿಕೆ ತೋಟದಲ್ಲಿ ಎಷ್ಟು ಮರ ಇದೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಒಳ್ಳೆ ಮರ ಇದೆ, ಎಷ್ಟು ಗಾಳಿ ಬೆಳಕು ಇದೆ ಹೇಳುವಂಥದ್ದು ಇಂಪಾರ್ಟೆಂಟ್. ಇವತ್ತು 10x10 430-440 ಅಡಿಕೆ ಮರ ಇದ್ದ ತೋಟಗಳಲ್ಲಿ ನಾವು ಇವತ್ತು 22-23 ಕ್ವಿಂಟಲ್ ಅಡಿಕೆ ತೆಗೆಯುವಂತಹದ್ದು, ಜೊತೆಗೆ ಅತ್ಯುತ್ತಮವಾಗಿ ಕಾಳುಮೆಣಸು, ಕಾಫಿಯನ್ನ ಬೆಳೆಯುವಂತ ಅವಕಾಶ ಇದೆ. ಅದನ್ನು ಮಾಡ್ತಾ ಇದ್ದವರಿದ್ದಾರೆ. ನಾವು ಸುಮ್ಮನೆ ಅತಿಯಾಗಿ ಅಡಿಕೆ ಮರ ಇಟ್ಕೊಂಡು ಸುಮ್ಮನೆ ಅದಕ್ಕೆ ಗೊಬ್ಬರ ಹೊಡೆದು ಮತ್ತೆ ತುತ್ತ ಸುಣ್ಣ ಸರಿ ಹೊಡೆಯಲಾಗದೇನೆ ಕೊಳೆ ಗಿಳೆ ಜಾಸ್ತಿ ಆಗಿ ಸಮಸ್ಯೆಗಳನ್ನು ಮಾಡ್ಕೊಳ್ತೇವೆ. ಆದ್ರಿಂದ ನಾವು ಫಸ್ಟ್ ಹೇಳುವಂತಹದ್ದು ವೀಕ್ ಮರಗಳನ್ನ ತೆಗಿತಾ ಬರ್ರಿ. ಆದಷ್ಟು ಸ್ಪೇಸಿಂಗ್ ಅನ್ನ ಮೇಂಟೈನ್ ಮಾಡ್ರಿ. 9-10 ಫೂಟನ್ನ ನಾವು ಮೇಂಟೈನ್ ಮಾಡಬೇಕು. ತೋಟದಲ್ಲಿ ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಮತ್ತೆ ತೋಟದಲ್ಲಿ ಎಲ್ಲೂ ನೀರು ನಿಲ್ಲೋದಂತ ವ್ಯವಸ್ಥೆ ಇರಬೇಕು. ಆದಷ್ಟು ಬರಣದ ಮಧ್ಯ ಸ್ವಲ್ಪ ಎತ್ತರ ಇಟ್ಟು, ಕಾಲುವೆ ಕಡೆ ಇಳಿಜಾರಿಟ್ಟು, ಮಧ್ಯದಲ್ಲಿ ಸಹಿತ ಎಲ್ಲೂ ನೀರು ನಿಲ್ಲೋದಂತ ವ್ಯವಸ್ಥೆ ಮಾಡಿ. ಗಣಾಕ್ ಮಣ್ಣು ಹೊಯ್ಸೋದ್ರಿಂದ ಏನು ಉಪಯೋಗ ಇಲ್ಲ. ಬಹಳಷ್ಟು ಜನ ಅದೇ ಕೆಲಸ, ಗಣಾಕ್ ಮಣ್ಣು ಹೊಯ್ಸಿ. ಈಗಂತೂ ಹಿಟಾಚಿ ಟ್ರ್ಯಾಕ್ಟರ್ ಬಂದಿರೋದ್ರಿಂದ ನಮ್ಮ ಜೀವನಕ್ಕೆ ಸಾಕೊಳ್ಳೋದು 10 ವರ್ಷ ಬೇಕಾಗುವಷ್ಟು ಮಣ್ಣು ಒಂದೇ ಸರಿ ಹೊಯ್ಸ್ಕೊಳ್ಳೋದು. ಇದು ತೋಟದಲ್ಲಿ ಒಂದೇನು ಬಿಟ್ಕೊಡ್ರಿ, ಯಾವುದೇ ಕಾರಣಕ್ಕೆ ಅಡಿಕೆ ಮರಗಳಿಗೆ ಮಣ್ಣಿನ ಅವಶ್ಯಕತೆ ಇಲ್ಲ. ನೀವು ಮಣ್ಣು ಜಾಸ್ತಿ ಕೊಟ್ಟರೆ ಹಳೆ. ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಬಸಿಗಾಲಗಳು, ಅವು ಚೆನ್ನಾಗಿರ್ಬೇಕು. ಅವು ಬಿತ್ತ ನೀರು ಚೆನ್ನಾಗಿ ಹರಿದು ಹೋಗಿರುವಂತಾಗಿ ಇರಬೇಕು. ನಮ್ಗೆ ಹ್ಯಾಕೆ ಕಿಟಕಿ ಇರ್ತದೆ, ಅದೇ ತೋಟದಲ್ಲಿ ಬಸಿಗಾಲಗಳು. ಯಾವುದೇ ಕಾರಣದಿಂದ ನೀರು ನಿಲ್ಬಾರ್ದು. ನಮಗೆ ಎಷ್ಟು ನೀರು ಕುಡಿದ್ರೂ ಅದು ಹೋಗ್ತಾ ಇರಬೇಕು, ಬಿಟ್ಟು ನಿಂತ್ಕೊಂಡ್ರೆ ನಾವು ಮತ್ತೆ ಆಸ್ಪತ್ರೆ ಓಡೋದಾಗ್ತದೆ. ಅದೇ ರೀತಿ ತೋಟದಲ್ಲಿ ಸಹಿತ ಎಷ್ಟು ಮಳೆ ಬಂದರೂ ಸಹಿತ ನೀರು ಸರಾಗವಾಗಿ ಹರಿದು ಹೋಗ್ಬೇಕು. ಅದು ನಿಂತ್ಕೊಳ್ತು ಅಂದ್ರೆ ತೋಟದಲ್ಲಿ ವಿಷ ಆಗ್ತದೆ, ಬೇರೆ ಬೇರೆ ವಿಷಕಾರಿ ಅಂಶಗಳು ಉತ್ಪಾದನೆ ಆಗ್ತದೆ. ಅದು ಎಲ್ಲಾ ಬೆಳೆಗೂ ಹಾನಿ ಮಾಡ್ತದೆ, ಬೇರಿಗೆ ಹಾನಿ ಮಾಡ್ತದೆ, ಎಷ್ಟೋ ಪೋಷಕಾಂಶಗಳು ನೀವು ಗಿಡಕ್ಕೆ ಸಿಗ್ದೋದಂಗೆ ಮಾಡ್ತದೆ. ಆದ್ರಿಂದ ಇದೆಲ್ಲ ಬಹಳ ಇಂಪಾರ್ಟೆಂಟು. ನಮ್ಮ ಹಿರಿಯರು ಆ ಕಾಲದಲ್ಲೇ ಒಂದು ಅನುಭವದ ಮೇಲೆ ಮಾಡಿರುವಂತ ತೋಟಗಳು ಇವೆಲ್ಲ. ತಲೆಗಾಲುವೆ, ಮಂಡಗಾಲುವೆ, ಚೀಪ್ಗಾಲುವೆ ಅಂತ ತೋಟ ಅಂದ್ರೆ ಒಂದು ನರ್ಸರಿ ಬೆಳಿತಾರ. ಯಾವುದೇ ನಮ್ಮ ಅಕ್ಕಪಕ್ಕದಲ್ಲಿ ಗುಡ್ಡ ಇರ್ತದೆ, ಅಲ್ಲಿಂದ ತೋಟದ ಒಳಗಡೆ ನೀರು ಬರಬಾರ್ದು. ತಲೆಗಾಲುವೆ ಕನಿಷ್ಠ ಒಂದು 5 ಫೂಟ್ ಆದ್ರೂ ಇರಬೇಕು. ನಾವು ಈಗ ಅದನ್ನ ತಲೆಗಾಲುವೆ ಎಲ್ಲ ಎಷ್ಟೋ ಕಡೆ ನಾವು ಇಲ್ಲವೇ ಇಲ್ಲ. ಹಾಗೆ ತೋಟ ಮುಂದುವರಿಸಿ ಗೊತ್ತಾಗೋದಿಲ್ಲ. ಅದರ ಪರಿಣಾಮ ನಾವು ಗೊತ್ತಿದ್ದನೇ ಅನುಭವಿಸ್ತೇವೆ. ಮತ್ತೆ ಚೀಪ್ಗಾಲುವೆ ಕರೆಕ್ಟ್ ಆಗಿರ್ಬೇಕು, ಅದಕ್ಕಿಂತ ಆಳದಲ್ಲಿ ಮಂಡಗಾಲಿಗೆ ಇರಬೇಕು, ಬಿದ್ದ ನೀರು ಕರೆಕ್ಟಾಗಿ ಹೊರದು ಹೋಗ್ಬೇಕು. ಆ ಥರ ವ್ಯವಸ್ಥೆ ಇರಬೇಕು. ಆ ರೀತಿಯಾಗಿದ್ದು ನಾವು ಈ ಥರ ಉಪಯೋಗಗಳನ್ನು ಮಾಡಿದಾಗ ಅದು ಸಕ್ಸಸ್ ಆಗ್ತದೆ. ಒಟ್ಟು ಅವ್ರು ಹಚ್ಚಿದ್ರು, ಅವ್ರು ಮಾಡ್ತಾ ಇದ್ದಾರೆ ಅಂತ ನಾವು ತಗೊಂಡೋಗಿ ಇಲಾಖೆಯವರು ಸಬ್ಸಿಡಿ ಕೊಡ್ತಾರೆ ಅಂತ ತಗೊಂಡೋಗಿ ಹೋಗ್ತಾರೆ. ಅದು ಇದೇ ಥರ ರೋಗ ಬಂದು ಹೋಗ್ತದೆ. ಆದ್ರಿಂದ ನಾವು ಹೇಳ್ತಾ ಇರುವಂಥದ್ದು ಮೂಲಭೂತ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಬೇಕು.
ಆ ಥರ ವ್ಯವಸ್ಥೆ ಇದ್ರೆ ಸರಿಯಾಗಿ ಇಳುವರಿ ಬರ್ತದೆ. ಈ ಕಾಳು ಮೆಣಸು ನೆಟ್ಟರು ಸಹಿತ ಎಷ್ಟೋ ತೋಟಗಳ ಮೆಣಸಿನ ಬಳ್ಳಿ ಇದೆ, ನೀವು ಏನು ಮಾಡದೆ ಹೋದ್ರೂ ಅದು ಹಬ್ತಾ ಇರ್ತದೆ. ಆದರೆ ಅದರಿಂದ ಎಷ್ಟು ಇಳುವರಿ ಬರ್ತದೆ ಅನ್ನೋದು ಇಂಪಾರ್ಟೆಂಟ್. ಎಲ್ಲೋ ಅರ್ಧ ಕೆಜಿ 3/4 ಕೆಜಿ ಒಂದು ಬಳ್ಳಿಯಿಂದ ನೀವು ಒಣ ಕಾಳು ತೆಗೆದ್ರೆ ನಿಮ್ಗೆ ಯಾವ ರೀತಿಯಲ್ಲೂ ಲಾಭ ಆಗೋದಿಲ್ಲ, ಕೊಯ್ದು ಕೂಲಿನೂ ಹುಟ್ಟೋದಿಲ್ಲ. ಅದು ಕನಿಷ್ಠ 2 ಕೆಜಿ 2.5 ಕೆಜಿ ನಾವು ಒಂದು ಬಳ್ಳಿಯಿಂದ ನಾವು ಇಳುವರಿ ತಗೊಂಡಾಗ ಮಾತ್ರ ಅದು ಲಾಭದಾಯಕ ಆಗ್ತದೆ. ಸ್ವಲ್ಪ ರೇಟ್ ಹೆಚ್ಚು ಕಡಿಮೆ ಆದ್ರೂ ನಮಗೆ ಪೂರೈಸ್ತದೆ. ಇಲ್ಲ ಅಂದ್ರೆ ಸುಮ್ಮನೆ ನಾವು ದೊಡ್ಡ ಕಾಳು ಬಳ್ಳಿ ಕಾಣ್ತದೆ ಬಿಟ್ಟರೆ ಅದರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ. ಆ ರೀತಿಯಾಗಿ ನಾವು ಬೆಳೆಸಬೇಕು ಅಂತಂದ್ರೆ ನೀವು ಈ ರೀತಿಯಾಗಿ ಮಾಡಬೇಕು. ನೆಡುವುದಿಂದಲೇ ಶುರು. ಈಗಾಗಲೇ ಈಗ ಹೇಳಿದಂಥ ಕಾಲುವೆ ವ್ಯವಸ್ಥೆ ಮಧ್ಯ ಬಣ್ಣ ಮಧ್ಯ ನೀರಿನಿಂದ ಹಿಂಗೆ ಡೂಮ್ ಶೇಪ್ ಇರುವಂತಹದ್ದು ಬಣ್ಣ ಇದೆಲ್ಲ ಮಾಡಿಕೊಂಡು ಅಡಿಕೆ ಮರದ ಸಾಲನ್ನು ಮಾತ್ರ ನೆಡಬೇಕು. ನಿತ್ತಿಗೆಡ್ ಸೈಡ್ ಬೇಡ, ಕಾಲುವೆ ಸೈಡ್ ಬೇಡ. ಅಡಿಕೆ ಮರದ ಸಾಲಲ್ಲೇ ಆ ಕಡೆ ಈ ಕಡೆ 2 ಕಡೆ ನೆಟ್ಟರು ಒಳ್ಳೇದು, ಅಥವಾ ಒಂದು ಕಡೆ ನೆಟ್ಟರು ಒಳ್ಳೇದು, ಏನು ತೊಂದರೆ ಇಲ್ಲ. ಅಡಿಕೆ ಮರದ ಹತ್ರನೇ ನೆಡಬಾರ್ದು. ಅಡಿಕೆ ಮರದಿಂದ 1.5 ಫೂಟ್ ಹೊರಗಡೆ, ಒಂದು ಸ್ವಲ್ಪ ಅರ್ಧ ಫೂಟ್ ಎತ್ತರ, 1.5 ಫೂಟ್ ಅಗಲದ್ದು ಒಂದು ಪೀಠ ಮಾಡಬೇಕು. ಮಣ್ಣು ಗೊಬ್ಬರ ಸೇರಿಸಿ ಒಂದು ಪೀಠ ಮಾಡಿ ಎತ್ತರ ಮಾಡಿ ಅದ್ರ ಮಧ್ಯೆ ನೆಡುವಂಥದ್ದು. 45 ಡಿಗ್ರಿ ಮರದ ಕಡೆ ವಾಸಿ ನಾವು ಗಿಡ ನೆಟ್ಟಾಗ ಅದು ನೆಲದ ಮೇಲೆ ಹಬ್ಬಿ ಮರಕ್ಕೆ ಹೋಗಬೇಕು. ಆ ರೀತಿಯಾಗಿ ಮಾಡಿ ನೀವು ಸುತ್ತಲೂ ಮುಚ್ಚಿಗೆ ಮಾಡಿ ಕರೆಕ್ಟ್ 2.5 ಫೂಟಿಗೆ ಅದನ್ನು ಪುಡಿ ಚಿಮಟಿ ಒಂದು 2 ಬ್ರಾಂಚಸ್ ಬರ್ತದೆ. ಮತ್ತು 5 ಫೂಟಿ ಹೋದ ನಂತರ ಅದು ಮತ್ತೆ ತುದಿ ಚಿಮಟಿ ಒಂದು 7-8 ಕೌಲುಗಳು ಬಂದರೆ ಮುಂದೆ ಆ ವಾಲ್ಯೂಮ್ ಬರ್ತದೆ. ಅದಕ್ಕೆ ಗಾತ್ರ ಬರಲೇಬೇಕು. ಕಾಳು ಮೆಣಸಿಗೆ ಗಾತ್ರ ಬರದೆ ಹೆಂಗೆ ನೆಟ್ಟಿಗೆ ಹೋದ್ರೆ ಅದಕ್ಕೆ ಯಾವುದೇ ರೀತಿ ಉಪಯೋಗ ಇಲ್ಲ. 5 ಫೂಟ್ವರೆಗೆ ನಾವು ಅದರದ್ದು ಇದನ್ನು ಮಾಡ್ಕೊಳ್ಳೇಬೇಕು. ಸಂಸ್ಕಾರ ಅಂತ ಹೇಳ್ತೇವಲ್ಲ, ಸಣ್ಣ ಮಕ್ಕಳನ್ನ ಯಾವ ರೀತಿ ಸಂಸ್ಕಾರ ಮಾಡಿ ಬೆಳೆಸಬೇಕು, ಅದೇ ಕಾಳು ಮೆಣಸು ಸಹಿತ 5 ಫೂಟ್ವರೆಗೆ ನಾವು ಮಾಡ್ಕೊಳ್ಳೇಬೇಕು. ಅದು 5 ಫೂಟ್ ಹೋಗಲಿ ಅವರಿಗೆ ಒಂದು 7-8 ಕೌಲು ಬಂದಿರಬೇಕು. ಅದಕ್ಕೆ ಬರಲಿಕ್ಕೆ ಸಾಕಷ್ಟು ಕೆಲಸ ಮಾಡಬೇಕು. ಹೇಳಿದಲ್ಲ, ಈ ರೂಟನ್ನು ಆ ಜೋನ್ ಕರೆಕ್ಟ್ ಆಗಿರಬೇಕು. ಜೊತೆಗೆ 5 ಫೂಟ್ವರೆಗೆ ಪ್ರತಿ ಅರ್ಧ ಫೂಟಿಗೆ ಒಂದೊಂದು ಕಟ್ನ ಹಾಕ್ಬೇಕು. ಯಾವುದೇ ಒಂದು ಗಂಡು ಸಹಿತ ಮರಕ್ಕೆ ಬಿಟ್ಟಿರಬಾರ್ದು. ಆ ಥರ ಇದ್ರೆ ಕರಿಯ ಕಾಲು ಬರೋದಿಲ್ಲ. ಮತ್ತೆ ಕುಡಿ ಇದು ಜಾಸ್ತಿ ಕಾಲು ಬರಲಿ ಅವರಿಗೆ ಚಿಡ್ತಾನೆ ಇರಬೇಕು. ಮತ್ತೆ ಕೆಲವು ಟಾನಿಕ್ಗಳನ್ನು ಹೊಡಿತಾ ಇರಬೇಕು. 19 ಈ ಥರ ಇದನ್ನೆಲ್ಲ 15-20 ದಿವಸ ಬಂದು ಹೊಡಿತಾನೆ ಇರಬೇಕು. ಆ ರೀತಿಯಾಗಿ ಮಾಡಿ ನೀವು 5 ಫೂಟ್ವರೆಗೆ ಒಂದು ಒಳ್ಳೆ ಇದು ಮಾಡಿಕೊಂಡ್ರೆ ಮುಂದೆ ಒಳ್ಳೆ ವಾಲ್ಯೂಮ್ ಬರ್ತದೆ. ಅಡಿಕೆ ಮರದ ಕಾಂಡ ಕಾಣದೆ ಹೋದಂಗೆ ಬಳ್ಳಿ ತಯಾರಾಗ್ತದೆ. ನಂತರ ಅದರ ಸಂರಕ್ಷಣೆಗೆ ಕಾಲಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ನೀವು ತಿಳ್ಕೊಂಡು ಕೃಷಿ ಮಾಡಿದ್ರೆ ಕಾಳುಮೆಣಸಿನ ಕೃಷಿ ಏನು ಕಷ್ಟದಿದ್ದಿಲ್ಲ. ಈಗ ಮಾಡ್ತಾ ಇರುವಂಥ ರೈತರು ಇಷ್ಟೊಂದು ಮಳೆಗಾಲ ಆಗಿದೆ, ಎಷ್ಟೋ ಮಳೆಗಾಲವನ್ನು ಕಂಡವ್ರು ಸಹಿತ ವಿಶೇಷವಾಗಿ ಎಲ್ಲೋ 5% 2% ಬಳ್ಳಿ ಸಾಯ್ತದೆ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಸಾಯೋದಿಲ್ಲ. ಯಾಕೆಂದ್ರೆ ನಾವು ಮೂಲಭೂತವಾಗಿ ಏನು ಮಾಡಬೇಕು, ಯಾವ ಟೈಮಿಗೆ ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡ್ತಾ ಇದ್ರೆ ಏನೂ ತೊಂದರೆ ಇಲ್ಲ. ಬಹಳ ಮುಖ್ಯವಾಗಿ ಪೋಷಕಾಂಶದ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟು. ಬಹಳ ಜನ ಮಾಡೋದಿಲ್ಲ. ಅಷ್ಟೊಂದು ಬೆಳೆ ಕೊಡುವಂಥ ಕಾಳುಮೆಣಸು ಇವತ್ತು ನೀವು ನಂಬಲಿಕ್ಕಿಲ್ಲ. ಕೆಲವು ತೋಟಗಳಲ್ಲಿ ಕೆಲವು ಬಳ್ಳಿಗಳನ್ನು ನಾವು ಅಡಿಕೆ ಮರಕ್ಕೆ ಹಬ್ಬಿರುವಂಥದ್ದನ್ನೇ ಸ್ಪೆಷಲ್ ಆಗಿ ನೋಡಿದಾಗ ಒಂದು ಬಳ್ಳಿ 62 ಕೆಜಿ ಹಸಿ ಕಾಳನ್ನು ಕೊಟ್ಟಿದೆ ಅಡಿಕೆ ತೋಟದಲ್ಲಿ. ಅಂದ್ರೆ ಒಂದು 20-21 ಕೆಜಿ ಒಣ ಕಾಳು ಒಂದು ಬಳ್ಳಿ. ಅಷ್ಟು ಅಂದ್ರೆ ಸಾಮರ್ಥ್ಯ ಇದೆ ಅಂತ ಅರ್ಥ. ಅಷ್ಟು ಬರ್ಬೇಕಂತಿಲ್ಲ. ನಮ್ಗೆ ಒಂದು 2-3 ಕೆಜಿ ಬಂದರೂ ನಮ್ಗೆ ಅಷ್ಟು ಇಳುವರಿ ಬರ್ತದೆ. ಅಂದ್ರೆ ಸಾಮರ್ಥ್ಯ ಸಾಕಷ್ಟು ಇದೆ. ಅದಕ್ಕೆ ಬಹಳಷ್ಟೆಲ್ಲ ಆ ಬಳ್ಳಿಯಲ್ಲಿ ಒಂದು ಇದು ಬೇಕು, ಜೆನೆಟಿಕ್ ಒಂದು ಶಕ್ತಿ ಬೇಕು, ಅದೆಲ್ಲದೂ ಬೇಕು, ಸಾಮರ್ಥ್ಯ ಬೇಕು, ಸರಿಯಾದ ಪರಿಸರ ಬೇಕು. ಅಂದ್ರೆ ಅಷ್ಟು ಸಾಮರ್ಥ್ಯ ಇದೆ ಅಂತ ನಾವು ಹೇಳ್ತಾ ಇರುವಂಥದ್ದು. ಆ ಥರ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಕಾಲಕ್ಕೆ ಪೋಷಕಗಳನ್ನು ಏನು ನಾವು ಬರೀ ಅಡಿಕೆ ಮರ ಕೊಟ್ಟಿದ್ರಲ್ಲೇ ಎಲ್ಲದೂ ಆಗ್ಬೇಕಂದ್ರೆ ಆಗೋದಿಲ್ಲ. ಇದು ಒಂದು ಹೊಸ ಬೆಳೆ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾದಂಥ ಗೊಬ್ಬರಗಳು ಇದನ್ನೆಲ್ಲ ಕೊಡಬೇಕು ಬುಡದಲ್ಲಿ. ಮತ್ತೆ ಗೊಬ್ಬರ ಕೊಡೋದು ಅದು ಸಹಿತ ಈ ಕಾಳುಮೆಣಸಿನಲ್ಲಿ ಬಹಳ ಇಂಪಾರ್ಟೆಂಟ್. ಇದು ಸೂಕ್ಷ್ಮ ಬೇರುಗಳನ್ನು ಹೊಂದಿರುವಂಥದ್ದು. ನಾನು ನೋಡಿದಾಗ 50% ಮೇಲೆ ಮೆಣಸು ಬಳ್ಳಿ ಸಾಯೋದು ಗೊಬ್ಬರ ಕೊಟ್ಟೆ. ಯಾವತ್ತು ನೀವು ಬುಡದಲ್ಲಿ ಗೊಬ್ಬರ ಕೊಟ್ಟರು ಆ ಬಳ್ಳಿ ಬೇರುಗಳು ಡ್ಯಾಮೇಜ್ ಆಗೇ ಆಗ್ತದೆ ಒಂದಷ್ಟು. ಯಾವತ್ತು ಗೊಬ್ಬರಗಳನ್ನು ಕನಿಷ್ಠ 1.5 ಫೂಟ್ ದೂರದಲ್ಲೇ ಅಥವಾ 2 ನಿಂತ್ಕಟ್ಟು ನಿಮ್ಮ 12 ಫೂಟ್ 8 ಇಂಚ್ ಬರಣ ಆದರೆ ನೀವು 2 ಬರಣದ ಮಧ್ಯೆ ಕೊಟ್ಟರಂತೂ ಬಹಳ ಒಳ್ಳೆಯದು. ಏನೂ ತೊಂದರೆ ಇಲ್ಲ. ಎಲ್ಲ ಪೋಷಕಾಂಶಗಳನ್ನು ಗಿಡಗಳು ತಗೊಳ್ತವೆ. ಅವೇ ಡೈರೆಕ್ಟ್ ಪೋಷಕಾಂಶಗಳನ್ನು ತಿನ್ನೋದಿಲ್ಲ. ಅವು ಎಲ್ಲಿ ಹಾಕಿದ್ರು ಕರಿಗೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಆ ಡೈರೆಕ್ಟ್ ಬೇರುಗಳ ಮೇಲೆ ಗೊಬ್ಬರಗಳು ಬೀಳಬಾರ್ದು. ಗೊಬ್ಬರ ಹುಟ್ಕೊಂಡು ಬೇರು ಹೋಗ್ಬೇಕೆ ವಿನ ಬೇರೆ ಮೇಲೆ ಗೊಬ್ಬರ ಹಾಕೋಬಾರ್ದು. ಯಾವುದೇ ಬೆಳೆ ಆದರೆ ಇದೊಂದು ತಿಳ್ಕೊಂಡ್ರೆ ಬಹಳಷ್ಟು ಬೇರೆ ಡ್ಯಾಮೇಜ್ ಆಗುವಂಥದ್ದು ಕಡಿಮೆ ಆಗ್ತದೆ. ಆ ರೀತಿಯಾಗಿ ಗೊಬ್ಬರಗಳನ್ನು ದೂರ ಹಾಕಬೇಕು. ಸರಿಯಾದ ರೀತಿಯಲ್ಲಿ ಕಾಳುಮೆಣಸಿಗೆ ಕೆಲವೊಂದು ಪೋಷಕಾಂಶಗಳು ಸಿಂಪಡಣೆ ಇರ್ತದೆ. ಅದನ್ನು ಎಲೆಗಳ ಮುಖಾಂತರ ಕೊಟ್ಟಾಗ ಅದು ಎಲೆ ಮುಖಾಂತರ ತಗೊಂಡು
ಕೆಲವೊಮ್ಮೆ ನಾವು ಏನು ತಪ್ಪು ತಿಳ್ಕೊಳ್ತೇವೆ, ಕಾಳುಮೆಣಸು ಹಾಕ್ಬಿಟ್ರೆ ಅಡಿಕೆ ಇಳುವರಿ ಕಡಿಮೆ ಆಗ್ಬಿಡ್ತದೆ ಅಂತ. ಅಲ್ಲಿ ಕಾಂಪಿಟೇಷನ್ ಆಗಲೇಬೇಕಲ್ಲ. ಏನು ಅಡಿಕೆಗೆ ಎಷ್ಟು ಗೊಬ್ಬರ ಬೇಕೋ ಆ ಕಾಳುಮೆಣಸಿಗೂ ಅಷ್ಟೇ ಬೇಕು. ಆ್ಯಕ್ಚುಲಿ ಒಂದು ಇಳುವರಿ ಬರ್ತಾ ಇರುವಂಥ ಕಾಳುಮೆಣಸು ಇದ್ರೆ ಅಡಿಕೆಗೆ ಹಾಕೋ ಡಬಲ್ ಗೊಬ್ಬರವನ್ನು ನಾವು ರೆಕಮೆಂಡ್ ಮಾಡ್ತೇವೆ, ಅಷ್ಟು ಗೊಬ್ಬರ ಬೇಕು. ಆ ಥರ ಇದ್ದಾಗ ನಾವು ಪೋಷಕಾಂಶಗಳನ್ನು ಈ ಕಾಳುಮೆಣಸಿನ ಸಿಂಪಡಣೆ ಕೊಟ್ಟರೆ ಅದು ಎಲೆ ಮುಖಾಂತರ ತಗೊಳ್ಳುವಂಥ ಸಾಮರ್ಥ್ಯ ಇದೆ. ಅದರಿಂದ ವರ್ಷದಲ್ಲಿ ಒಂದು 4-5 ಸಾರಿ ಅದಕ್ಕೆ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಸಿಂಪಡಣೆ ಇರ್ತದೆ. ಆ ಸಿಂಪಡಣೆ ಕೊಟ್ಟಾಗ ರೂಟ್ ಜೋನಲ್ಲಿ ಅದ್ರ ಕಾಂಪಿಟೇಷನ್ ಕಡಿಮೆ ಆಗ್ತದೆ. ನೀವು ಅಡಿಕೆ ಬೆಳೆನೂ ಚೆನ್ನಾಗಿ ಬರ್ತದೆ, ಜೊತೆಗೆ ಕಾಳುಮೆಣಸಿನ ಬೆಳೆನೂ ಚೆನ್ನಾಗಿ ಬರ್ತದೆ. ಮತ್ತು ಕಾಳುಮೆಣಸಿನಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಯಾವತ್ತೂ ತಾಕತ್ತು ಜಾಸ್ತಿ ಇದ್ದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಆ ರೀತಿಯಾಗಿ ನಾವು ಮೊದಲು ಒಂದು ಕ್ರಮನೇ ರೋಗ ನಿಯಂತ್ರಣ. ಬರೀ ಔಷಧಿಯಿಂದ ಏನೂ ಇದಾಗೋದಿಲ್ಲ. ಕಾಳುಮೆಣಸಿನಲ್ಲಿ ಔಷಧಿ ಕೊನೆ ಇದು. ನೀವು ಒಂದ್ಸರಿ ರೋಗ ಬಂತು ಅದನ್ನು ನೀವು ಸರಿ ಮಾಡ್ತೀರಿ, ಔಷಧಿ ಮಾಡ್ತೀರಿ ಹೇಳೋದು ಸುಮ್ಮನೆ. ಅದು ಎಷ್ಟೋ ಬೇರೆ ಡ್ಯಾಮೇಜ್ ಆಗಿ ಹೋಗಿರ್ತದೆ. ನೀವು ಈ ಟೈಮಿಗೆ ಹೋದ್ರೆ ಈಗ ಸಾಕಷ್ಟು ಫೋನ್ ಬರ್ತದೆ ನಮಗೆ, ಬಳ್ಳಿ ಹಳದಿ ಆಗ್ತದೆ, ಯಾವ ಔಷಧಿ ಹೊಡಬೇಕು, ಯಾವ ಔಷಧಿ ಹೊಡಬೇಕು. ನಾನು ಫಸ್ಟ್ ಹೇಳ್ತೇನೆ, ಅದು ಬಾರ್ತಾ ಇದೆ ಅಂದರೆ ಕಿತ್ತು ಹೋಗಿದೆ ಅಂತ ಅಷ್ಟೇ. ಅದನ್ನು ಯಾರು ರಿಪೇರಿ ಮಾಡ್ಕೊಂಡು ಕುತ್ಕೊಂಡ್ರೆ ಏನೂ ಆಗೋದಿಲ್ಲ. ಬರದೇ ಹೋದಾಗ ಮುಂಚೆ ಆಗತ್ತೆ. ಕಾಳುಮೆಣಸಿನಲ್ಲಿ ಭಾಳ ಇಂಪಾರ್ಟೆಂಟು. ಅದಕ್ಕೆ ಏನೇನು ಕ್ರಮ ಕೈಗೊಳ್ಬೇಕು ಅದನ್ನು ಮಾಡಲೇಬೇಕು. ಭಾಳ ಮುಖ್ಯವಾಗಿ ಬೇರಿಗೆ ಯಾವುದೇ ಕಾರಣದಿಂದ ಗಾಯ ಆಗುವಂಥ ಕೆಲಸ ಮಾಡಲೇಬಾರ್ದು. ಭಾಳ ಮುಖ್ಯವಾಗಿ ಬುಡಕ್ಕೆ ಗೊಬ್ಬರ ಕೊಡಬಾರ್ದು. ಎರಡನೇದು ಹತ್ತಿರದಲ್ಲಿ ಎಲ್ಲೂ ನೀರು ನಿಲ್ಲೋದನ್ನು ನೋಡ್ಕೊಳ್ಬೇಕು. ಮೂರನೇದು ಮಳೆಗಾಲದಲ್ಲಿ ಇದರಲ್ಲಿ ಕಳೆ ಬುಡದ್ದೆಲ್ಲ ಕೀಳಬಾರ್ದು. ಹಬ್ಬಗುಡಿ ಏನಿರ್ತದಲ್ಲ ಮಳೆಗಾಲದಲ್ಲಿ ಕಟ್ ಮಾಡಬಾರ್ದು. ಕಟ್ ಮಾಡಿದ್ರು ಆಗಿದ್ದ ಇಮಿಡಿಯೇಟ್ ಬೋರ್ಡ್ ಅಥವಾ ಬ್ಲೈಡೆಕ್ಸ್ ಪೇಸ್ಟ್ ಹಚ್ಚಬೇಕು. ಆ ರೀತಿಯಾಗಿ ಮತ್ತು ಯಾವುದೇ ರೀತಿ ಎಣ್ಣೆ ಗಿಣಿ ಮೆಣಸಿನ ಬಳ್ಳಿ ಬುಡಕ್ಕೆ ಹಾಕಬಾರ್ದು. ಮತ್ತು ಕಾಗೆ ಬಾಗಿ ಮಾಡ್ತಾ ಮೆಣಸಿನ ಬಳ್ಳಿ ಬುಡಕ್ಕೆ ಹಾಕಬಾರ್ದು. ಈ ರೀತಿ ಮಾಡಬಾರ್ದಂಥ ಕೆಲಸಗಳೇ ಸಾಕಷ್ಟಿದೆ. ಅವನ್ನೆಲ್ಲ ಸರಿಯಾಗಿ ನೀವು ಮೇಂಟೈನ್ ಮಾಡ್ಕೊಂಡು ಹೋದರೆ ಬೇರೆ ಯಾವುದೇ ರೀತಿ ಗಾಯ ಆಗೋದಿಲ್ಲ. ಯಾವುದೇ ಡಿಸ್ಟರ್ಬೆನ್ಸ್ ಆಗಿಲ್ಲ ಅಂದರೆ ನಿಮ್ಗೆ ಯಾವುದೇ ಔಷಧಿನೂ ಬೇಕಾಗೋದಿಲ್ಲ. ಸರಿಯಾಗಿ ಮಳೆಗಾಲದ ಮುಚ್ಚಿಗೆ ಅಥವಾ ಪ್ಲಾಸ್ಟಿಕ್ ಮುಚ್ಚಿಗೆ ಇದನ್ನು ಕರೆಕ್ಟಾಗಿ ಮಾಡಿರಿ. ಬಸಿಗಾಲ ಸರಿ ಇಟ್ಕೊಳ್ರಿ. ಸುಣ್ಣ ಕೊಡಿ. ಮಳೆಗಾಲದ ಪ್ರಾರಂಭದಲ್ಲಿ ಮೇ ತಿಂಗಳಲ್ಲಿ ಒಂದ್ಸರಿ ಸುಣ್ಣ ಕೊಡಿ. ಜಾಸ್ತಿ ಈ ವರ್ಷ ಕಂಟಿನ್ಯೂಸ್ ಮಳೆ ಆದರೆ ಸೆಪ್ಟೆಂಬರಲ್ಲಿ ಇನ್ನೊಂದ್ಸರಿ ಸುಣ್ಣ ಕೊಡ್ರಿ. ಆ ಥರ ಮಾಡಿ ಆದಷ್ಟು ರೋಗಾಣುಗಳು ಅಲ್ಲಿ ಡೆವಲಪ್ ಆಗೋದಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ಮಣ್ಣಲ್ಲಿ. ಅದರ ಜೊತೆಗೆ ಇಲಾಖೆಯವರು AMC ಅಂತ ಇದು ಮಾಡಿದ್ದಾರೆ, ಸೂಕ್ಷ್ಮಾಣು ಜೀವಿಗಳನ್ನು ಕೊಡ್ತಾ ಇದ್ದಾರೆ. ಅದು ಇಲ್ಲ ಅಂದರೆ ನಿಮಗೆ ಟ್ರೈಕೋಡರ್ಮಾ ಸುಡೋಮೋನಾ ಸಿಗ್ತದಲ್ಲ, ಮಾರ್ಕೆಟಲ್ಲಿ ಸಿಗ್ತದೆ. ಅದನ್ನು ಅಭಿವೃದ್ಧಿಪಡಿಸಿ ಬುಡಕ್ಕೆ ಹಾಕ್ರಿ ಅಂತ ಜೀವಾಣುಗಳು ಅಭಿವೃದ್ಧಿ ಆಗಲಿ. ಆ ಥರ ಮಾಡಿ ಮಣ್ಣಲ್ಲಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆದರೆ ಯಾವುದೇ ಬೆಳೆ ಆದರೂ ಚೆನ್ನಾಗಾಗ್ತದೆ. ಕಾಳುಮೆಣಸು ಅಷ್ಟೇ. ರೂಟ್ ಜೋನ್ ಭಾಳ ಇಂಪಾರ್ಟೆಂಟು. ಅದು ಚೆನ್ನಾಗಿದ್ದಷ್ಟು ಇಳುವರಿ ಕೊಡ್ತದೆ. ಆ ರೀತಿ ಮಾಡಬೇಕು. ಮತ್ತು ಮೇಲ್ಗಡೆ ಬರುವಂಥ ಎಲೆ ಕಪ್ಪಾಗಿ ಕರೆ ಕಪ್ಪಾಗಿ ಕೊಳೆಯುವಂಥ ರೋಗ, ಇದನ್ನು ನೀವು ಬೋರ್ಡೋ ದ್ರಾವಣದಲ್ಲೇ ಕಂಟ್ರೋಲ್ ಮಾಡ್ಬೋದು. ಇದನ್ನು ಆದಷ್ಟು ಮಳೆಗಾಲ ಶುರುವಾಗಿ 1-2 ವಾರದಲ್ಲೇ ಮಾಡಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ಇನ್ನೂ ಚಿಗುರು ಬರ್ತಾ ಇದೆ, ಇನ್ನು ಕರೆ ಬರ್ತಾ ಇದೆ, ಅದೆಲ್ಲ ಬಂದಾದ್ಮೇಲೆ ಸ್ಪ್ರೇ ಮಾಡುವ ಅಂತ ಇಲ್ಲೇ ಮಾಡೋ ತಪ್ಪು. ಯಾವತ್ತು ನೀವು ಡಿಲೇ ಮಾಡಿದ್ರೆ ಒಂದ್ಸರಿ ರೋಗ ಸ್ಟಾರ್ಟ್ ಆಯ್ತು ಅಂದ್ರೆ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಒಂದು ಸ್ಪ್ರೇ ಕೋಟಿಂಗ್ ಒಂದು ಕೊಟ್ಕೊಂಡು ಬಿಡ್ಬೇಕು. ಒಂದು ವಾರ 2 ವಾರಕ್ಕೆ ಒಂದು ಸ್ಪ್ರೇ ಕೊಟ್ಕೊಂಡ್ರೆ ಒಂದ್ಸಾರಿ ಎಲ್ಲಿಗೆಲ್ಲ ಬೋರ್ಡು, ಅದರಲ್ಲೂ ಅಡಿಭಾಗದಿಂದನೇ ಆಗಬೇಕು. ಮೇಲ್ಗಡೆ ಅಡಿಕೆ ಹೊಡೆದಿದ್ದು ಮೆಣಸಿನ ಬಳ್ಳಿ ಮೇಲೆ ಬಿದ್ದಿದೆ, ಅದಕ್ಕೆ ಸಂಬಂಧನೇ ಇಲ್ಲ. ಕಾಳುಮೆಣಸಿನ ಎಲೆ ಅಡಿಭಾಗಕ್ಕೆ ಕರೆಕ್ಟಾಗಿ ಸ್ಪ್ರೇ ಆಗಬೇಕು. ಒಳ್ಳೆ ಜುಮ್ರ ಸ್ಪ್ರೇ ಆದರೆ ಭಾಳ ಒಳ್ಳೆಯದು, ಚೆನ್ನಾಗಿ ಕುತ್ಕೊಳ್ತದೆ. ಅದು ಕಾಂಟ್ಯಾಕ್ಟ್ ಫಂಜಿಸೈಡ್ ಆಗಿರೋದ್ರಿಂದ ಅದು ಸ್ಪ್ರೇ ಚೆನ್ನಾಗಿ ಮಾಡಿದ್ದೀರಿ ಹೇಳುವಂಥದ್ದು ಇಂಪಾರ್ಟೆಂಟ್. ಆ ರೀತಿ ಸಿಂಪಡಣೆ ಆದರೆ ಮೇಲ್ಗಡೆ ಏನು ಎಲೆ ಈಗ ಬರುವಂಥ ರೋಗ ಇದೆಯಲ್ಲ ಅದನ್ನು ನಾವು 100% ಕಂಟ್ರೋಲ್ ಮಾಡ್ಬೋದು. ಅದರಲ್ಲಿ ಸಮಸ್ಯೆನೇ ಅಲ್ಲ. ನಮ್ಗೆ ಏನಿತ್ತು ಬೇಕಿತ್ತು ಅದು ನಮಗೆ ಮಳೆಗಾಲದಲ್ಲಿ ಗೊತ್ತಾಗೋದಿಲ್ಲ. ಮಳೆಗಾಲ ಮುಗಿದ ನಂತರ ಈಗ ಹಳದಿ ಆಗಿ ಶುರುವಾಗ್ತದೆ. ಅವು ನಮ್ಮ ಕೈಲಿ ಏನೂ ಇರೋದಿಲ್ಲ. ಆ ದೃಷ್ಟಿಯಿಂದ ಈ ಕಾಳುಮೆಣಸಿನಲ್ಲಿ ಸರಿಯಾದ ಟೈಮಿಗೆ ಸರಿಯಾದ ರೀತಿಯಲ್ಲಿ ಸರಿಯಾಗಿ ತಿಳ್ಕೊಂಡು ನಾವು ಕೆಲಸ ಮಾಡಿದ್ರೆ ಕಾಳುಮೆಣಸನ್ನು ನಾವು ಕೃಷಿಯನ್ನು ಯಶಸ್ವಿಯಾಗಿ ಮಾಡ್ಬೋದು. ಒಂದು ಈ ಅಡಿಕೆಗೆ ಏನಾದ್ರು ಭವಿಷ್ಯದಲ್ಲಿ ಏನಾಗಿ ಆಯಿತು ಅಂದರೆ ನಮಗೆ ಹೆದರೋ ಅವಶ್ಯಕತೆ ಇಲ್ಲ. ಕಾಳುಮೆಣಸಿದೆ, ಅದನ್ನು ನಾವು ಅಭಿವೃದ್ಧಿ ಪಡಿಸ್ಕೊಂಡ್ರೆ ಮುಂದೂ ಡಿಮಾಂಡ್ ಇದೆ. ಕಪ್ಪು ಬಂಗಾರ ಅಂತ ಹೇಳ್ತೇವೆ. ಈ ಬಂಗಾರ ರೇಟ್ ಅಷ್ಟು ಏರ್ತಾ ಇದೆ. ಯಾವತ್ತೂ ಬಂಗಾರ ರೇಟು ಈ ರೇಟು ಸುಮಾರು ಒಂದೇ ಇದರಲ್ಲಿ ನಿಂತಿತ್ತು. ಕ್ವಿಂಟಲ್ ಇದು 10 ಗ್ರಾಮ್ ಇದು. ಈ ವರ್ಷ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಮುಂದೆ ಏರ್ಬೋದು, ಏನೂ ತೊಂದರೆ ಇಲ್ಲ. ಆ ರೀತಿಯಾಗಿ ನಾವು ಕಾಳುಮೆಣಸನ್ನು ಸರಿಯಾದ ರೀತಿಯಲ್ಲಿ ಮಾಡ್ಬೋದು ಅಂತ ನಾನು ಈ ಒಂದು ಪರಿಹಾರ ಕ್ರಮ ಇದರಲ್ಲಿ ಹೇಳ್ತಾ ಇದ್ದೇನೆ. ಈಗಾಗಲೇ ಸುಬ್ರಹ್ಮಣ್ಯ ರೆಡ್ಡಿಯವರು ಇದೆಲ್ಲ ಹೊಸ ಕೃಷಿಕರು ರೈತಿ ಪ್ರಯೋಗಗಳನ್ನ ಮಾಡಿ ಮುಂದೆ ಬರೋ ಸಮಸ್ಯೆನ ಈಗಲೇ ಸ್ಟಡಿ ಮಾಡಿ ಯಂತ್ರೋಪಕರಣಗಳನ್ನ ಇವನ್ನೆಲ್ಲ ಬಳಕೆ ಮಾಡುವಂಥ ಈ ರೀತಿ ಟೆಕ್ನಿಕಲ್ ನಮಗೆಲ್ಲ ಸಪೋರ್ಟ್ ಇರ್ತದೆ. ನಾನು ಫಸ್ಟಿಗೆ ಹೇಳಿದ್ನಲ್ಲ, ನಮ್ಗೆ ಮಾಡೋ ಮನಸ್ಬೇಕು ಅಷ್ಟೇ. ಆ ರೀತಿಯ ಒಂದು ಸಾಧ್ಯತೆ ಇದೆ. ಪರಿಹಾರ ಸಮಸ್ಯೆಗಳು ಇದೆ, ಪರಿಹಾರವೂ ಇದೆ. ಇದು ಯಾವತ್ತೂ ಇರೋದೇ, ಮುಂದೂ ಇರೋದೇ, ಅದ್ರ ಬಗ್ಗೆ ಏನಿಲ್ಲ. ಆದ್ರಿಂದ
ಧೈರ್ಯ ಮಾಡಿ ಒಳ್ಳೆ ಕೃಷಿಗೆ ಭವಿಷ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಒಂದು ಅವಕಾಶಕ್ಕೆ ಧನ್ಯವಾದ ಹೇಳಿ